ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ನೀವು ಸರ್ಪ ಪರಿಹಾರಕ್ಕಾಗಿ ನೀವು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಕೋಬೇಕು ಅಂತ ಇದ್ದರೆ ಯಾವ ರೀತಿ ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲ ಜಾಗೃತಿಕತೆಯಿಂದ ಬುಕ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಟಿಕೆಟ್ನ ಬೆಲೆ ಬಂದು 4200 ರೂಪಾಯಿ ಆಗಿರುತ್ತೆ. ನೀವು ಪೇಮೆಂಟ್ನ ಯಾವ ರೀತಿ ಮಾಡಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ಏನೇನೆಲ್ಲ ಫಿಲ್ ಮಾಡಬೇಕು ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಸ್ನೇಹಿತರೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನೇ ಕಾಣುತ್ತೆ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಹೇಳಿ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಅಫಿಷಿಯಲ್ ವೆಬ್ಸೈಟ್ ಕೂಡ ಈ ರೀತಿ ಓಪನ್ ಆಗ್ತದೆ. ನೀವಿಲ್ಲಿ ಟಿಕೆಟ್ನ ಬುಕ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ದರ್ಶನ್ ಬುಕ್ಕಿಂಗ್ ಅಂತ ಇದೆ ನೋಡಿ ಆಪ್ಷನ್ನು, ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತವೆ. ಇಲ್ಲಿ ನಿಮಗೆ ಎರಡು ರೀತಿ ನಿಮಗೆ ಆಪ್ಷನ್ಗಳು ಪೂಜೆಗಳು ಕಾಣ್ತವೆ. ಒಂದು ಅಶ್ಲೇಷ ಬಲಿ ಪೂಜೆ ಮತ್ತು ಒಂದು ಸರ್ಪ ಸಂಸ್ಕಾರ ಅಂತ ಹೇಳಿ. ನಾನಿವಾಗ ಸರ್ಪ ಸಂಸ್ಕಾರಕ್ಕೆ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನಂತರ ಅಶ್ಲೇಷ ಬಲಿ ಪೂಜೆಗೆ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಸರ್ಪ ಸಂಸ್ಕಾರ ಅಂತ ಕ್ಲಿಕ್ ಮಾಡಿಕೊಂಡೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಖಾಲಿ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ತರಹದ ಈ ತಿಂಗಳಲ್ಲಿ ಖಾಲಿ ಇಲ್ಲ. ನೀವು ಇಲ್ಲಿ ಯಾರ ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಕೂಡ ಈ ರೀತಿ ಬರುತ್ತೆ. ಅಲ್ಲಿ ರೆಡ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ಆಲ್ರೆಡಿ ಫಿಲ್ ಆಗಿರುತ್ತೆ. ನೀವು ಗ್ರೀನ್ ಮಾರ್ಕಲ್ಲಿರೋ ಅಂಥದ್ದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಲಾಟ್ ಇದ್ದರೆ ಅಲ್ಲಿ ಕೆಳಗಡೆ ಓಪನ್ ಆಗ್ತವೆ. ಒಂದು ವೇಳೆ ನಿಮಗೆ ನಿರ್ದಿಷ್ಟ ದಿನಾಂಕ ಬೇಕಿತ್ತು ಅಂದರೆ ನೀವು ಯಾವ ತಿಂಗಳು ಬೇಕೋ ಆ ತಿಂಗಳ ನೆಕ್ಸ್ಟು ಯಾರ ಮಾರ್ಕ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಹಸಿರು ಕಾಣ್ತಾ ಇದೆ ಅಷ್ಟೆಲ್ಲ ಸ್ಲಾಟು ಖಾಲಿ ಇದೆ, ನೀವು ಅದನ್ನು ಬುಕ್ ಮಾಡ್ಕೋಬೋದು. ನಾನಿಲ್ಲಿ ರ್ಯಾಂಡಮ್ ಆಗಿ ಒಂದು ಡೇಟ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಪೋಸ್ ಈಗ 2ನೇ ತಾರೀಕು ಚೂಸ್ ಮಾಡಿಕೊಂಡೆ, ಇದು ಕಂಪ್ಲೀಟ್ ಆಗಿದೆ. ನಿಮಗೆ ಇಲ್ಲಿ ಬುಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗ್ರೀನ್ ಇದ್ದರೂ ಕೂಡ. ಇವಾಗ ನಾನು 6ನೇ ತಾರೀಕನ್ನು ಬುಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನೀವು ನೋಡ್ಬೋದು ಬುಕ್ಕಿಂಗ್ ಆಪ್ಷನು ಮತ್ತು ಯಾವ ಟೈಮಲ್ಲಿ ನಿಮಗೆ ಪೂಜೆ ಇದೆ ಮತ್ತು ನಿಮಗೆ ಲಭ್ಯವಿರುವ ಸೀಟ್ಗಳು ಎಷ್ಟಿದೆ ಅಷ್ಟೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ನೀವು ಬುಕ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ನಿಮ್ಮ ಡಾಟಾನ ಎಂಟ್ರಿ ಮಾಡೋಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ. ಮೊದಲಿಗೆ ನಿಮ್ಮ ದಿನಾಂಕ ಮತ್ತು ನಿಮ್ಮ ಸಮಯ ಅಲ್ಲಿ ತೋರಿಸುತ್ತೆ. ನಂತರ ನಿಮ್ಮ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ನೀವು ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯಾರ ಹೆಸರಲ್ಲಿ ನೀವು ಪೂಜೆ ಮಾಡಿಸ್ತಾ ಇದ್ದೀರಿ ಅವರ ಹೆಸರನ್ನ ನೀವು ಅಲ್ಲಿ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನೀವು 3 ದಾಖಲಾತಿಯಲ್ಲಿ ಒಂದನ್ನು ಅಪ್ಲೋಡ್ ಮಾಡಬೇಕು. ಸಪೋಸ್ ಈಗ ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು, ವೋಟರ್ ID ಈ 3 ದಾಖಲಾತಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಇದನ್ನ ಜೊತೆಲೂ ಕೂಡ ನೀವು ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಲಿಸ್ಟ್ ಇಲ್ಲ, ನಾನಿವಾಗ ರೇಷನ್ ಕಾರ್ಡ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ನಂತರ ದಾಖಲಾತಿ ಸಂಖ್ಯೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಅಲ್ಲಿ ನಿಮ್ಮ ಲಿಂಗ ಮತ್ತು ನಿಮ್ಮ ಏಜು ಅಷ್ಟನ್ನು ನೀವಲ್ಲಿ ಹಾಕಬೇಕಾಗತ್ತೆ. ನಂತರ ನೀವಿಲ್ಲಿ ಸ್ನೇಹಿತರೆ ಈ ಕಡೆ ಬಂದು ಕೆಳಗಡೆ ನಿಮ್ಮ ಅಡ್ರೆಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ವಿಲೇಜ್ ಲೆವೆಲ್ ಆಗಿದ್ದರೆ ನಿಮ್ಮ ಹಳ್ಳಿ ಮತ್ತು ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಪೋಸ್ಟು, ಹಾಗೆಯೇ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ನ ಹಾಕಿ ಮ್ಯಾಂಡೇಟ್ರಿಯಾಗಿ ನೀವು ಇಲ್ಲಿ ಜಿಮೇಲ್ನ ಹಾಕಬೇಕಾಗತ್ತೆ. ಜಿಮೇಲ್ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ನಂತರ ಅಲ್ಲಿ ಪಕ್ಕದಲ್ಲಿ ನೀವು ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಇಷ್ಟನ್ನು ಹಾಕಿದ ನಂತರ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಯಾಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಕ್ಯಾಪಿಟಲ್ ಸ್ಮಾಲ್ ಲೆಟರ್ ನೋಡ್ಕೊಂಡು ಅಲ್ಲಿ ಫಿಲ್ ಮಾಡಿ. ನಂತರ ನೀವು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೆಲವು ನಿಯಮಗಳು ಅಂತೇಳಿ ಒಂದು ಪಾಪಪ್ ಶೋ ಆಗ್ತದೆ. ಇಲ್ಲಿ ನೀವು ಕೆಲವು ರಿಸ್ಟ್ರಿಕ್ಷನ್ನ ಓದ್ಕೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನೀವು ಮೊದಲನೇದು 1ನೇ ಪಾಯಿಂಟ್ ಬಂದು ಸರ್ಪ ಸಂಸ್ಕಾರ ಇಸ್ ಅ 2 ಡೇಸ್ ಪೂಜಾ ಇನ್ಕ್ಲೂಡಿವ್ ನಾಗ ಪ್ರತಿಷ್ಠಾ ಅಂತ ಪೂಜೆನೂ ಕೂಡ ಇರುತ್ತೆ. ನೀವು 2 ದಿವಸದ ಪೂಜೆ ಆಗಿರ್ತದೆ. ನೀವಿಲ್ಲಿ ಹೋಗಬೇಕಾದಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒರಿಜಿನಲ್ ID ಪ್ರೂಫ್ನ ತೊಗೊಂಡು ಹೋಗಬೇಕಾಗ್ತದೆ. ಈಗ ಸಪೋಸ್ ನಾನು ಬುಕ್ ಮಾಡಬೇಕಾದಾಗ ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ, ಆ ರೇಷನ್ ಕಾರ್ಡ್ ಪ್ರತಿನ ತೊಗೊಂಡೋಗಬೇಕು. ಒಂದು ವೇಳೆ 10 ವರ್ಷದ ಮಕ್ಕಳು ಏನಾದ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂದರೆ ಅವ್ರಿಗೆ ಏಜ್ ಪ್ರೂಫು ಕೂಡ ಅಲ್ಲಿ ಬೇಕಾಗ್ತದೆ, ಅದನ್ನು ಡಾಕ್ಯುಮೆಂಟ್ ತೊಗೊಂಡೋಗಿ. ಹಾಗೆಯೇ ಇಲ್ಲಿ ಒಂದು ಡ್ರೆಸ್ ಕೂಡ ಇದೆ. ಇಲ್ಲಿ ನೀವು ಹಾಕಬೇಕಾದ ಬಟ್ಟೆಗಳು ಈಗ ಮೇಲ್ ಆದರೆ ಧೋತಿ, ಶರ್ಟು, ಕುರ್ತಾ, ಪೈಜಾಮ ಹಾಕಬೇಕು, ಹಾಗೆ ಪ್ಯಾಂಟ್ ಹಾಕ್ಬೋದು. ಹಾಗೆ ಫೀಮೇಲ್ ಆಯಿತು ಅಂದರೆ ಶಾರಿ, ಹಾಫ್ ಶಾರಿ ಮತ್ತು ಚೂಡಿದಾರ ವಿತ್ ದುಪ್ಪಟ್ಟ ಹಾಕ್ಬೋದು. ಹಾಗೆಯೇ ನೀವು ಎಲ್ಲ ಗ್ರೂಪು ಒಟ್ಟಿಗೆ ಹೋಗಿ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ, ಇಂಡಿವಿಜುವಲಾಗಿ ಹೋಗ್ಲಿಕ್ಕಾಗಲ್ಲ. ಹಾಗೆಯೇ ನೀವು ಈಗ ಆಲ್ ರಿಪೋರ್ಟ್ಸ್ ಅಂದರೆ ನೀವು ಈ ಲಗೇಜನ್ನು ತೊಗೊಂಡೋಗ್ಬೇಕಾದಾಗ ನೀವು ಅಲ್ಲಿ ಜೊತೆ ತೊಗೊಂಡೋಗಂಗಿಲ್ಲ. ನೀವು ಅದನ್ನು ನೀವು ಇಲ್ಲಿ ನಿಮ್ಮ ರೂಮ್ಗಳಲ್ಲೇ ಬಿಟ್ಟು ಹೋಗಬೇಕಾಗ್ತದೆ, ಎಂಟಿ ಹೋಗಬೇಕಾಗ್ತದೆ. ಹಾಗೆಯೇ ಆಲ್ ಬುಕ್ಕಿಂಗ್ ಫೈನಲ್ ಪೋಸ್ಟ್ಪೋನ್ಡ್ ಮತ್ತು ಅಡ್ವಾನ್ಸ್ಡ್ ಕ್ಯಾನ್ಸಲೇಷನ್ ರಿಫಂಡ್ ಈಸ್ ನಾಟ್ ಅಲೌಡ್. ಅಂದರೆ ನೀವು ಒಂದು ಸರಿ ಪೇಯ್ಡ್ ಮಾಡಿದ್ಮೇಲೆ ನಿಮಗೆ ಹಣನ ವಾಪಸ್ ಕೊಡಲ್ಲ, ಕ್ಯಾನ್ಸಲೇಷನ್ ಮಾಡಲ್ಲ. ಯಾಕಂದರೆ ನೀವು ಪೂಜೆ ಕಡ್ಡಾಯವಾಗಿ ಭಾಗವಹಿಸಲೇಬೇಕು. ಎಂಟ್ರಿ ವಿತ್ ದ ಫುಟ್ವೇರ್ ಅಂದರೆ ನೀವು ಚಪ್ಪಲಿನ ದೇವಸ್ಥಾನದೊಳಗೆ ಮೆಟ್ಕೊಂಡು ಹೋಗಂಗಿಲ್ಲ. ಹಾಗೆಯೇ 9ನೇ ಪಾಯಿಂಟ್ ಬಂದು ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಫೋನ್ ನಂಬರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನೀವು ಇಲ್ಲಿ ಲೇಟಾಗಿ ನೀವು ಹೋದರೆ ನಾಟ್ ಅಲೌಡು, ಅಂದರೆ ನಿಮಗೆ 8 ಗಂಟೆ ಒಳಗೆ ನೀವು ಅಲ್ಲಿ ಹೋಗಲಿಲ್ಲ ಅಂದರೆ ನಿಮಗೆ ಅಲೌ ಮಾಡಲ್ಲ. ಎಲ್ಲ ರಿಸ್ಟ್ರಿಕ್ಷನ್ ಕೂಡ ನೀವು ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೋಬೇಕಾಗ್ತದೆ. ಹಾಗೆಯೇ ಸ್ನೇಹಿತರೆ ಇಲ್ಲಿ ಈ ಸಿಂಗಲ್ ಅಂದರೆ ಸರ್ಪ ಸಂಸ್ಕಾರ ಮಾಡ್ಬೇಕಾದ್ರೆ 4 ಪೀಪಲ್ ಹೋದರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ. 4 ಜನ ಮೇಲ್ಪಟ್ಟು ಹೋದರೆ ಅವರು ಒಳಗಡೆಗೆ ನಿಮಗೆ ಬಿಟ್ಕೊಳ್ಳಲ್ಲ. ಹಾಗೆಯೇ ನೀವು ಅದಕ್ಕಿಂತ ಮೊದಲು ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ನೈಟೇ ಹೋಗಬೇಕಾಗ್ತದೆ. ನೀವೊಂದು ರೂಮ್ನ ಕೊಡ್ತಾರೆ, ಅಲ್ಲಿ ಸ್ವಲ್ಪ ರೆಂಟ್ ಅಮೌಂಟ್ನ ಕಟ್ಟಬೇಕಾಗ್ತದೆ. ನೀವು ಅಂದರೆ ಸ್ಮಾಲ್ ಅಮೌಂಟ್ನ ಕಟ್ಟಬೇಕಾಗ್ತದೆ.
ನಂತರ ನೀವು ನೈಟೆಲ್ಲ ಅಲ್ಲೇ ಸ್ಟೇ ಆಗಬೇಕಾಗ್ತದೆ. ನಂತರ ಮಾರ್ನಿಂಗ್ ನಿಮಗೆ 8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗೋದ್ರಿಂದ ನೀವು ಆ ಮಾರ್ನಿಂಗ್ ನೀವು ಅಲ್ಲಿ ಬೆಳಿಗ್ಗೆನೇ ಹೋಗಬೇಕಾಗ್ತದೆ ಸ್ನೇಹಿತರೆ. ನಂತರ ನೀವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ 65 ವರ್ಷದ ಒಳಗಿನ ಮತ್ತು 10 ವರ್ಷದ ಮೇಲ್ಪಟ್ಟು ಅಷ್ಟು ಜನ ಅಲ್ಲಿಗೆ ಹೋಗ್ಬೋದು. ಇದನ್ನು ನೀವು ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಮಾಡಿ ನಂತರ ಹೋಮ್ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮಗೆ 4200 ರೂಪಾಯಿ ಪೇ ಮಾಡೋಕ್ಕೆ ಪರ್ಮಿಷನ್ ಕೇಳುತ್ತೆ. ನೀವು ಸಲ್ಲಿಸು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇವಾಗ ನೀವು ಪೇಮೆಂಟ್ನ ಮಾಡಬೇಕು. ಪೇಮೆಂಟ್ ಮಾಡಲಿಕ್ಕೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ 4200 ರೂಪಾಯಿನ ಪೇ ಮಾಡಲಿಕ್ಕೆ SBI ಇ-ಪೇ ಅಂತ ಹೇಳಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ನೀವು ಸಿಂಪಲಾಗಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಲೋಡ್ ತಗೊಳುತ್ತೆ. ಹಾಗೆಯೇ ನೀವು ಇಲ್ಲಿ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು, UPI ಅಂತ ಕೇಳುತ್ತೆ. ನಾನು UPIಯಲ್ಲಿ UPI QR ಕೋಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದು ಈಸಿ ಮೆಥಡು. ಈ ರೀತಿ ನಿಮಗೆ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಆ ಬಾರ್ ಕೋಡ್ನ ನಿಮ್ಮ ಫೋನ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ನೀವು ಯಾವುದನ್ನೂ ರೀಪ್ರೆಸ್ನ ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದೇ ರೀಡೈರೆಕ್ಟ್ ಆಗುತ್ತೆ. ಸ್ವಲ್ಪ ಸಮಯ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಂತರ ಕಾದಿ ನಂತರ ನಿಮ್ಮ ಫೈನಲಾಗಿ ನಿಮ್ಮ ಅಮೌಂಟು ಸಬ್ಮಿಟ್ ಆಗಿದೆ. ಇವಾಗ ನಿಮಗೆ ರಸೀತಿ ಜನ್ರೇಟ್ ಆಗ್ತಾ ಇದೆ. ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ ನೋಡಿ, ನೀವು ಆ ಆಪ್ಷನಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಟಿಕೆಟು ಕೂಡ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಟಿಕೆಟು ಈ ಥರ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೊಂಡು ಇಟ್ಕೋಬೇಕಾಗತ್ತೆ. ಯಾಕಂದರೆ ನೀವು ಪೂಜೆಗೆ ಹೋಗಬೇಕಾದ್ರೆ ಜೊತೆಲಿ ಇದನ್ನು ಕೂಡ ನಿಮ್ಮ ಒರಿಜಿನಲ್ ರೆಕಾರ್ಡ್ ಜೊತೆ ತೊಗೊಂಡು ಹೋಗಬೇಕಾಗ್ತದೆ ಸ್ನೇಹಿತರೆ. ಈಗ ಈ ರೀತಿ ಸರ್ಪ ಸಂಸ್ಕಾರ ಪೂಜೆಗೆ ಬುಕ್ ಮಾಡ್ಕೊಂಡಿದ್ದಾಯಿತು. ಮತ್ತು ನೀವು ಇಲ್ಲಿ ಅಶ್ಲೇಷ ಬಲಿ ಪೂಜೆ ಅಂತ ಇನ್ನೊಂದು ಪೂಜೆ ಇದೆ, ನೀವು ಅದನ್ನು ಕೂಡ ಮಾಡಿಸ್ತೀನಿ ಅಂದರೆ ಅದನ್ನು ಕೂಡ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಅಲ್ಲಿ ದರ್ಶನ್ ಬುಕ್ಕಿಂಗ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅಶ್ಲೇಷ ಬಲಿ ಪೂಜೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಈ ಪೂಜೆಗೂ ಕೂಡ ನೀವು ಇಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಅವೈಲಬಿಲಿಟಿ ಇತ್ತು ಅಂದರೆ ಅಲ್ಲಿ ಗ್ರೀನಲ್ಲಿ ಕೂಡ ತೋರಿಸುತ್ತೆ. ನೀವು ಯಾವ ಡೇಟ್ಗೆ ನಿಮಗೆ ಅವೈಲಬಿಲಿಟಿ ನೀವು ಇದ್ದೀರಾ ಆ ಡೇಟ್ನ ಚೂಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಬುಕ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೇಮ್ ಸರ್ಪ ಸಂಸ್ಕಾರಕ್ಕೆ ಯಾವ ರೀತಿ ಬುಕ್ ಮಾಡಿದ್ರೋ ಅದೇ ರೀತಿ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಹೆಸರು ಹಾಗೆಯೇ ನಿಮ್ಮ ದಾಖಲಾತಿ ಯಾವ್ದು ಕೊಡ್ತಾ ಇದ್ದೀರಾ ಎಲ್ಲ ನೋಡಿ ಮ್ಯಾನುವಲ್ ಆಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಾನು ಇದನ್ನು ಕೂಡ ಮ್ಯಾನುವಲ್ ಆಗಿ ನಿಮಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಹೆಸರನ್ನ ಹಾಕಿ ಮತ್ತು ನೀವು ದಾಖಲಾತಿ ರೇಷನ್ ಕಾರ್ಡ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ದಾಖಲಾತಿ ಸಂಖ್ಯೆ ಬಂದು ರೇಷನ್ ಕಾರ್ಡ್ ನಂಬರು, ಹಾಗೆಯೇ ಲಿಂಗ ಯಾವ ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಯಸ್ಸು ಅಂತ ಕೇಳುತ್ತೆ, ಆ ವಯಸ್ಸನ್ನು ಹಾಕಿ ನೀವು ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಒಂದು ಟಿಕೆಟಲ್ಲಿ 2 ಜನ ಎಂಟ್ರಿ ಆಗ್ಬೋದು. ನೀವು ಇದನ್ನು ಜೋಪಾನವಾಗಿ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಒಂದಕ್ಕಿಂತ 2 ಜನಕ್ಕಿಂತ ಹೆಚ್ಚಾಗಿದ್ದರೆ ಒಳಗಡೆಗೆ ನಿಮ್ಮನ್ನ ಬಿಟ್ಕೊಳ್ಳೋದಿಲ್ಲ. ಹಾಗೆಯೇ ಇಲ್ಲಿ ನೀವು ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ. ನೀವು ಒಂದು ವೇಳೆ ಸಿಟಿ ಆಗಿದ್ದರೆ ನಿಮ್ಮ ಮನೆ ನಂಬರು ಮತ್ತು ನಿಮ್ಮ ಕ್ರಾಸು ಮತ್ತು ನಿಮ್ಮ ಸ್ಟ್ರೀಟ್ ನೇಮನ್ನು ಹಾಕಬೇಕು. ಹಳ್ಳಿ ಆಗಿದ್ದರೆ ನಿಮ್ಮ ವಿಲೇಜು ಮತ್ತು ನಿಮ್ಮ ಪೋಸ್ಟು ಹಾಗೆಯೇ ನಿಮ್ಮ ಹೋಬಳಿ, ನಿಮ್ಮ ತಾಲೂಕು ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಿ ನೀವು ಮತ್ತೆ ಇಲ್ಲೂ ಕೂಡ ನಿಮ್ಮ ಜಿಮೇಲ್ನ ಹಾಕಬೇಕಾಗತ್ತೆ. ನಾನಿವಾಗ ಏರಿಯಾ ಪಿನ್ ಕೋಡ್ ಹಾಕಿ ಮತ್ತು ಜಿಮೇಲ್ನ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ 400 ರೂಪೀಸ್ನ ಪೇ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ನಿಯಮಗಳನ್ನ ಒಂದು ಪಾಪಪ್ ಬರುತ್ತೆ ಅದನ್ನು ಓದ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ಇದು ಕೂಡ ಪೇಮೆಂಟ್ನ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ನೀವು ಜಸ್ಟು ಕ್ಲಿಕ್ ಮಾಡಿ, ಅಲ್ಲಿ ಪಾಪಪ್ ಇದೆ ಅದನ್ನು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಂತರ ಮೇಕ್ ಪೇಮೆಂಟ್ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. UPIಯಲ್ಲಿ ಬಂದು QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಒಂದು ಬಾರ್ ಕೋಡ್ ನಿಮಗೆ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನಲ್ಲಿ ಗೂಗಲ್ ಪೇ, ಫೋನ್ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಈಸಿಯಾಗಿ ಮಾಡ್ಬೋದು. ನಂತರ ನೀವು ಯಾವುದೇ ರಿಪ್ರೆಸ್ ಬಟನ್ನ ಕ್ಲಿಕ್ ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದೇ ಕೂಡ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ನೀವು ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದ ನಂತರ ನಿಮಗೆ ಈ ರೀತಿ ಸಕ್ಸಸ್ಫುಲ್ಲಾಗಿ ನಿಮ್ಮದು ಪೇಮೆಂಟ್ ಆಯಿತು ಮತ್ತು ನಿಮ್ಮ ಬುಕ್ಕಿಂಗು ಕೂಡ ಆಯಿತು. ಇವಾಗ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ಟಿಕೆಟು ಕೂಡ ಇಲ್ಲಿ ಓಪನ್ ಆಗ್ತದೆ. ಇದನ್ನು ನೀವು ಪ್ರಿಂಟ್ ಮಾಡಿ ಇಟ್ಕೋಬೇಕು. ಯಾಕಂದರೆ ದರ್ಶನಕ್ಕೆ ಹೋಗಬೇಕಾದಾಗ ನೀವು ಜೊತೆಲೂ ಕೂಡ ಇದನ್ನು ತೊಗೊಂಡು ಹೋಗಬೇಕಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ ನಿಮ್ಮ ರೇಷನ್ ಕಾರ್ಡು ನೀವು ಇಲ್ಲಿಗೆ ಏನು ದಾಖಲಾತಿ ಕೊಟ್ಟಿರ್ತೀರ ಅಷ್ಟು ರೆಕಾರ್ಡ್ನ ನೀವು ತೊಗೊಂಡು ನೀವು ವಿಸಿಟ್ ಮಾಡಬೇಕಾಗತ್ತೆ. ವಿಸಿಟ್ ಮಾಡಿ ನೀವು ನಿಮ್ಮ ಪೂಜೆ ಕೈಂಕರ್ಯವನ್ನು ನೀವು ನೆರವೇರಿಸಬೇಕಾಗ್ತದೆ. ಈ ರೀತಿ ಆನ್ಲೈನಲ್ಲಿ ಈಸಿಯಾಗಿ ಕೂಡ ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಈಸಿಯಾಗಿ ಮೊಬೈಲ್ ಮುಖಾಂತರನೂ ಕೂಡ ಬುಕ್ ಮಾಡ್ಕೋಬೋದು. ಆದರೆ ಒಂದು ಸಮಸ್ಯೆ ಏನಂದರೆ ನೀವು ಪ್ರಿಂಟ್ ತೊಗೊಳ್ಳಿಕ್ಕೆ ನೀವು ಯಾವ್ದಾದ್ರು ಸೈಬರ್ ಕೆಫೆಗೆ ಹೋಗಬೇಕಾಗ್ತದೆ. ಯಾಕಂದರೆ ಲಾಸ್ಟಲ್ಲಿ ಈ ಟಿಕೆಟ್ ಬರುತ್ತಲ್ಲ ಅದನ್ನು ಪ್ರಿಂಟ್ ತೊಗೊಳ್ಳೇಬೇಕಾಗ್ತದೆ. ಈ ರೀತಿ ಬುಕ್ ಮಾಡ್ಕೋಬೋದು ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.